ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಲಾಸ್ಟ್ ವೀಕಲ್ಲಿ 2 ವಿಡಿಯೋ ಹಾಕಬೇಕಿತ್ತು, ಬಟ್ ಲಾಸ್ಟ್ ವೀಕಲ್ಲಿ ಒಂದೇ ವಿಡಿಯೋ ಹಾಕಿದ್ದೆ. ಏನಕ್ಕೆ ಅಂದರೆ ಈ ಒಂದು ಯುಗಾದಿ ಹಬ್ಬದ ಬ್ಯುಸಿಯಲ್ಲಿ ನೀವು ಕೂಡ ಬ್ಯುಸಿ ಇರ್ತೀರಾ, ನಾನು ಕೂಡ ಬ್ಯುಸಿ ಇದ್ದೆ. ಸೊ ನಿಮಗೂ ವಿಡಿಯೋ ನೋಡೋದಕ್ಕೆ ಟೈಮ್ ಇರಲ್ಲ, ನನಗೂ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಆ ಒಂದು ಥಿಂಕಿಂಗ್ ಅಲ್ಲಿ ನಾನು ಕೂಡ ಹಾಕ್ಲಿಲ್ಲ, ಮತ್ತೆ ನಾನು ಕೂಡ ಬ್ಯುಸಿ ಇದ್ದೆ ಅಂತಾನೆ ಹೇಳ್ಬೋದು. ಇನ್ನ ಈ ವೀಕಲ್ಲಿ ನಿಮಗೆ ಕಂಟಿನ್ಯೂ ಆಗಿ ವೀಕ್ಲಿ 2 or 3 ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. 2 ವಿಡಿಯೋ ಅಂತ ಕಂಪಲ್ಸರಿ ನಿಮಗೆ ಬರುತ್ತೆ. ಇನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಇನ್ನು ಯಾರೆಲ್ಲ ಈ ಒಂದು ಡೇ 4 ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ, ಅವರು ಡೇ 1, ಡೇ 2, ಡೇ 3 ಈ ಕ್ಲಾಸಸ್ನ ಪ್ರೀವಿಯಸ್ ಕ್ಲಾಸಸ್ನ ಕೂಡ ನೀವು ನೋಡಿ, ಅವಾಗ ನಿಮಗೆ ಅರ್ಥ ಆಗತ್ತೆ. ಯಾಕೆ ಅಂತಂದ್ರೆ ನಾವು ಡೇ ಬೈ ಡೇ ಸ್ವಲ್ಪನೇ ಕ್ಲಾಸಸ್ನ ನಾವು ಮಾಡ್ತಾ ಬರ್ತಾ ಇದೀವಿ. ಒಂದ್ ಕ್ಲಾಸ್ನ ನೋಡಿದ್ಮೇಲೆ ಇನ್ನೊಂದು ಕ್ಲಾಸ್ ನೋಡಿದ್ರೆ ನಿಮಗೆ ಆದಷ್ಟು ಬೇಗ ಅರ್ಥ ಆಗತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಡೇ 1, ಡೇ 2, ಡೇ 3 ಕ್ಲಾಸ್ನ ನೀವು ನೋಡ್ಬಿಟ್ಟು ಮತ್ತೆ ಇದನ್ನು ಕೂಡ ನೋಡಿ, ನಿಮಗೆ ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆ, ಇವತ್ತು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಡೇ 4ನ ನಾವು ಇವತ್ತು ಸ್ಟಾರ್ಟ್ ಮಾಡ್ತಿದೀವಿ. ಅದರಲ್ಲೂ ಫ್ರೀ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್. ನಿಮ್ಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದೀನಿ, ನೀವು ಫೀಸ್ ಪೇ ಮಾಡಿಬಿಟ್ಟು ನೀವು ಪ್ರೊಫೆಷನಲ್ ಮೇಕಪ್ ಕೋರ್ಸ್ಗೆ ಏನಾದ್ರು ನೀವು ಹೋದ್ರೆ ನಿಮ್ಗೆ ಎಷ್ಟು ಡೀಟೇಲ್ ಆಗಿ ಹೇಳ್ತಾರೆ. ಸೊ ಅದೇ ರೀತಿ ನಾನು ನಿಮ್ಗೆ ಫ್ರೀ ಆಗಿ ನಾನು ನಿಮ್ಗೆ ಈಗ ಒಂದು ಕೋರ್ಸ್ ಮಾಡ್ತಾ ಇರೋದು, ಸೇಮ್ ಅಷ್ಟೇ ನಿಮ್ಗೆ ನಾಲೆಡ್ಜ್ ನಾನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಥಿಯರಿ ಕಂಪ್ಲೀಟ್ ಆದ್ಮೇಲೆ ನಾನು ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂತ ಅಂದ್ರೆ ಎಷ್ಟೊಂದ್ ಜನ ಥಿಯರಿ ಇಲ್ದೇನೆ ಪ್ರಾಕ್ಟಿಕಲ್ಗೆ ಸಡನ್ ಆಗಿ ಹೋಗಿ ಆಕ್ಚುಲಿ ನಾಲೆಡ್ಜ್ ಇಲ್ದೇನೆ ಫೇಲ್ ಆಗಿರೋರು ಇದ್ದಾರೆ ಈ ಒಂದು ಮೇಕಪ್ ಇಂಡಸ್ಟ್ರಿಯಲ್ಲಿ. ಸೊ ಅದಕ್ಕೋಸ್ಕರ ಫಸ್ಟ್ ಥಿಯರಿ ಕ್ಲಾಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅವಾಗ ಪ್ರಾಕ್ಟಿಕಲ್ ತಾನಾಗೆ ಅರ್ಥ ಆಗೋಗ್ಬಿಡುತ್ತೆ. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನೇನ್ ಮಾಡಿದ್ವಿ ಅಂತ ಒಂದು ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನಾವು ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡ್ಬಿಡೋಣ. ಡೇ 4ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಕಲರ್ ಥಿಯರಿ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಕಲರ್ ಥಿಯರಿನೇ ಡೇ 2 ಮಾಡ್ತಾ ಇದೀವಿ. ಡೇ 1 ಕಲರ್ ಥಿಯರಿ, ಡೇ 2 ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅಲ್ಲಿ ಡೇ 4. ಓಕೆ, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಅಲ್ವಾ? ಕಲರ್ ಥಿಯರಿಯಲ್ಲಿ ಇದು ಡೇ 2 ಕ್ಲಾಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನ ಕಲರ್ ಥಿಯರಿಯಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ಯಾವ ಕಲರ್ಸ್, ಪ್ರೈಮರಿ ಕಲರ್ಸ್ ಯಾವುದು, ಸೆಕೆಂಡರಿ ಕಲರ್ಸ್ ಯಾವುದು, ಕಲರ್ ವೀಲ್ ಅಂದ್ರೆ ಏನು, ಕಲರ್ ವೀಲ್ ಅಲ್ಲಿ ಏನೇನಿರುತ್ತೆ, ನಾವ್ ಏನೇನ್ ತಿಳ್ಕೊಬೇಕು ಅಂತೆಲ್ಲ ನಾವು ನೋಡಿದ್ವಿ. ಅದ್ರಲ್ಲೂ ಪ್ರೈಮರಿ ಕಲರ್ಸ್ ನಾನು ಒಂದ್ಸರಿ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ. ಇದು ಪ್ರೈಮರಿ ಕಲರ್ಸ್, ರೆಡ್, ಯೆಲ್ಲೋ ಅಂಡ್ ಬ್ಲೂ, ಇದು ಪ್ರೈಮರಿ ಕಲರ್ಸ್. ಈಗ ರೆಡ್ ಮತ್ತೆ ಎಲ್ಲೋ ಮಿಕ್ಸ್ ಮಾಡಿದ್ರೆ ಬರುವಂತದ್ದು ಸೆಕೆಂಡರಿ ಕಲರ್. 2 ಪ್ರೈಮರಿ ಕಲರ್ಸ್ ನ ಮಿಕ್ಸ್ ಮಾಡಿದ್ರೆ ಬರುವಂತದ್ದು ಸೆಕೆಂಡರಿ ಕಲರ್. ಒಂದ್ ಪ್ರೈಮರಿ ಕಲರ್, ಒಂದ್ ಸೆಕೆಂಡರಿ ಕಲರ್ ಮಿಕ್ಸ್ ಆದಾಗ ಬರುವಂತದ್ದು ನಮ್ಗೆ ಟೆರಿಟಿಯರಿ ಕಲರ್ಸ್. ನೋಡಿ, ಇದೆಲ್ಲ ಟೆರಿಟಿಯರಿ ಕಲರ್ಸ್. ನಾನು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡೀಟೈಲ್ ಆಗಿ ಹೇಳಿದ್ದೀನಿ. ಈಗ ಈ ಒಂದು ಕ್ಲಾಸ್ ಅನ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಲಾಸ್ಟ್ ಕ್ಲಾಸ್ ನ ಕೂಡ ನೀವು ನೋಡ್ಬಿಟ್ಟು ಈ ಒಂದು ಕ್ಲಾಸ್ ನ ಕೂಡ ನೋಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಗ ಅರ್ಥ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ. ಓಕೆ, ಇನ್ನ ಕಲರ್ ವೀಲ್ ಅಲ್ಲಿ ಇನ್ನ ಏನ್ ತಿಳ್ಕೊಂಡ್ವಿ ಅಂತ ಅಂದ್ರೆ ನಾವು ಕಾಂಪ್ಲಿಮೆಂಟರಿ ಕಲರ್ಸ್ ಯಾವುದು ಅಂತ ತಿಳ್ಕೊಂಡ್ವಿ. ಮತ್ತೆ ನಮ್ಗೆ ಕಲರ್ ಶೇಡ್ ಗಳನ್ನ ಯಾವ್ದು ಮಿಕ್ಸ್ ಮಾಡಿದ್ರೆ ಆ ಶೇಡ್ ನ ಏನಂತೀವಿ ಅಂತ ನಾವು ತಿಳ್ಕೊಂಡ್ವಿ. ನೋಡಿ, ಈಗ ಕಾಂಪ್ಲಿಮೆಂಟರಿ ಕಲರ್ಸ್, ಆಪೋಸಿಟ್ ಕಲರ್ಸ್ ನಾವು ಕಾಂಪ್ಲಿಮೆಂಟರಿ ಕಲರ್ಸ್ ಅಂತ ಅಂತೀವಿ. ಈಗ ನೋಡಿ, ರೆಡ್ ಗೆ ಕಾಂಪ್ಲಿಮೆಂಟರಿ ಗ್ರೀನ್. ನಾವು ಕಾಂಟ್ರಾಸ್ಟ್ ಕಲರ್ಸ್ ನ ಹಾಕ್ತಿವಲ್ಲ, ಇವಾಗ ಕಾಂಟ್ರಾಸ್ಟ್ ಬಟ್ಟೆ ಹಾಕೋವಾಗೂ ಕೂಡ ಈ ಒಂದು ಕಲರ್ ಥಿಯರಿ, ಈ ಮೇಕಪ್ ಆರ್ಟಿಸ್ಟ್ ಒಬ್ರೇ ಅಲ್ಲ ಈ ಒಂದು ಕಲರ್ ಥಿಯರಿನ ಯೂಸ್ ಮಾಡೋದು. ಮತ್ತೆ ನಿಮ್ಗೆ ಈಗ ಸ್ಟಿಚಿಂಗ್ ಎಲ್ಲ ಕೊಡ್ತಿರಲ್ಲ ಬೊಟಿಕ್ ಅಲ್ಲಿ, ಸೊ ಫ್ಯಾಷನ್ ಡಿಸೈನರ್ಸ್ ಕೂಡ ಈ ಒಂದು ಕಲರ್ ಥಿಯರಿನ ತುಂಬಾ ಯೂಸ್ ಮಾಡ್ತಾರೆ. ಈ ಒಂದು ಕಲರ್ ಥಿಯರಿ ನಾಲೆಡ್ಜ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ನಾನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಸೊ ಕಲರ್ ಥಿಯರಿನ ಆದಷ್ಟು ತಿಳ್ಕೊಳ್ಳಿ, ಆದಷ್ಟು ಇಂಟ್ರೆಸ್ಟ್ ಆಗಿ ತಿಳ್ಕೊಳ್ಳಿ. ರೆಡ್ಗೆ ಕಾಂಪ್ಲಿಮೆಂಟರಿ ಗ್ರೀನು, ಮತ್ತೆ ನೋಡಿ ಈ ಒಂದು ಯೆಲ್ಲೋಗೆ ಕಾಂಪ್ಲಿಮೆಂಟರಿ ನಿಮ್ಗೆ ಬ್ಲೂ ಆರ್ ಪರ್ಪಲ್ ವೈಲೆಟ್ ಬರುತ್ತೆ. ಮತ್ತೆ ನಿಮಗೆ ಬ್ಲೂಗೆ ಕಾಂಪ್ಲಿಮೆಂಟರಿ ನಿಮಗೆ ರೆಡ್ ಬರುತ್ತೆ. ಬ್ಲೂಗೆ ಕಾಂಪ್ಲಿಮೆಂಟರಿ ನಿಮ್ಗೆ ರೆಡ್ ಬರುತ್ತೆ. ಈ ರೀತಿ ನಿಮ್ ಕಾಂಪ್ಲಿಮೆಂಟರಿ ಕಲರ್ಸ್ ಬರುತ್ತೆ. ಮತ್ತೆ ನಾವು ಈ ಒಂದು ಕಲರ್ಸ್ಗೆ ಯಾವ್ಯಾವ ಕಲರ್ ಮಿಕ್ಸ್ ಮಾಡಿದ್ರೆ ಏನೇನ್ ಅಂತೀವಿ ಅಂತ ನಾನು ನಿಮ್ಗೆ ಹೇಳಿದೀನಿ. ನೋಡಿ, ಇದು ನ್ಯಾಚುರಲ್ ಕಲರ್. ಫಾರ್ ಎಕ್ಸಾಂಪಲ್ ಇದು ರೆಡ್ ಇವಾಗ ನ್ಯಾಚುರಲ್ ಕಲರ್. ಈ ಒಂದು ರೆಡ್ಗೆ ನಾವು ವೈಟ್ ಮಿಕ್ಸ್ ಮಾಡಿದ್ರೆ ಟಿಂಟ್ ಅಂತ ಹೇಳ್ತೀವಿ.
ಶೇಡ್ ನ ವೈಟ್ ಶೇಡ್ ಮಿಕ್ಸ್ ಮಾಡಿದ್ರೆ ಟಿಂಟ್ ಅಂತ ಹೇಳ್ತೀವಿ, ಮತ್ತೆ ಗ್ರೇ ಶೇಡ್ ನ ಮಿಕ್ಸ್ ಮಾಡಿದ್ರೆ ಟೋನ್ ಅಂತ ಕರಿತೀವಿ, ಮತ್ತೆ ನಾವು ಬ್ಲಾಕ್ ಕಲರ್ ನ ರೆಡ್ ಗೆ ಬ್ಲಾಕ್ ಕಲರ್ ನ ಮಿಕ್ಸ್ ಮಾಡಿದ್ರೆ ಶೇಡ್ ಅಂತ ಕರಿತೀವಿ. ಇಷ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಮತ್ತೆ ನಾನು ನಿಮ್ಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬಿಟ್ಟು ಕೂಡ ನಿಮ್ಗೆ ತೋರಿಸಿದೀನಿ ಫೌಂಡೇಶನ್ ಎಲ್ಲ ಹೇಗೆ ಬಂತು, ಯಾವ್ಯಾವ ಕಲರ್ಸ್ ನ ಮಿಕ್ಸ್ ಮಾಡಿದ್ರೆ ಫೌಂಡೇಶನ್ ಶೇಡ್ ಬಂತು ಅಂತ ಎಲ್ಲ ನಾನು ನಿಮ್ಗೆ ಮಿಕ್ಸ್ ಮಾಡಿ ನಿಮ್ಗೆ ಡೀಟೇಲ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದೀರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಲಾಸ್ಟ್ ವಿಡಿಯೋನ ಒಂದ್ಸರಿ ಫುಲ್ ನೋಡಿ, ಆಮೇಲೆ ನಿಮ್ಗೆ ಈ ವಿಡಿಯೋ ಕೂಡ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆ, ಈಗ ಡೇ 2 ಕಲರ್ ಥಿಯರಿನ ನಾವು ಸ್ಟಾರ್ಟ್ ಮಾಡೋಣ. ಡೇ 2 ಕಲರ್ ಥಿಯರಿಯಲ್ಲಿ ನಾವು ಏನೇನ್ ತಿಳ್ಕೊಂತಾ ಇದೀವಿ ಅಂತ ಅಂದ್ರೆ, ಈಗ ನಾವು ಫೌಂಡೇಶನ್ಸ್ ಇಲ್ಲ, ಇವಾಗ ಫೌಂಡೇಶನ್ ಹೇಗಾಯ್ತು, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಯಾವ 3 ಪ್ರೈಮರಿ ಕಲರ್ಸ್ ನ ಸೇರ್ಸಿದ್ರೆ ನಮ್ಗೆ ಫೌಂಡೇಶನ್ ಬಂತು ಅಂತ ನಾನು ನಿಮ್ಗೆ ಮಿಕ್ಸ್ ಮಾಡೇನೆ ತೋರಿಸಿದ್ದೆ. ಸೊ ಈಗ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಫೌಂಡೇಶನ್ ಶೇಡ್ ನ ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತ. ನೋಡಿ, ಈಗ ನಾನು ಫೌಂಡೇಶನ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ಪ್ರೈಮರಿ ಕಲರ್ಸ್ ನ ಫಸ್ಟ್ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ತೋರಿಸಿದ್ದೆ ನಿಮ್ಗೆ ಯಾವ ರೀತಿ ಅಂತ. ನೋಡಿ, ರೆಡ್, ಬ್ಲೂ ಅಂಡ್ ಯೆಲ್ಲೋ ಇಷ್ಟನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೇಮ್ ಕ್ವಾಂಟಿಟಿ ತಗೋಬೇಕು. ರೆಡ್ ಮತ್ತೆ ಯೆಲ್ಲೋ ಮತ್ತೆ ಬ್ಲೂ ಕಲರ್ನ ನಾವು ಮಿಕ್ಸ್ ಮಾಡಿದ್ರೆ ಯಾವ ಶೇಡ್ ಬಂತು ನಮಗೆ? ಒಂದು ಬ್ರೌನ್ ಶೇಡ್ ಬಂತು. ನೋಡಿ, ಒಂದು ಡಸ್ಕಿ ಸ್ಕಿನ್ ಕಲರು ಬಂತು ನಮಗೆ. ಸ್ಕಿನ್ ಕಲರೇನೆ ಇವಾಗ ಡಾರ್ಕ್ ಇರ್ತಾರಲ್ವಾ ಆ ಕಲರ್ ಬಂತು. ಓಕೆನಾ? ಓಕೆ, ಈಗ ನಾನು ನಿಮ್ಗೆ ಇಲ್ಲಿ ಬರೆದು ತೋರಿಸ್ತೀನಿ. ನೋಡಿ, ಇದು ಒಂದು ಡಾರ್ಕ್ ಬ್ರೌನ್ ಶೇಡ್ ಬಂತು ನಮ್ಗೆ. ಇದು ನಮ್ದು ಈ ಕಲರ್ ಕೂಡ ಈಗ ಆಫ್ರಿಕಾದವರೆಲ್ಲ ಈ ಒಂದು ಕಲರ್ ಇರ್ತಾರೆ. ಇವಾಗ ನೆಕ್ಸ್ಟ್ ಇದನ್ನ ಲೈಟ್ ಮಾಡ್ಬೇಕು ಅಂತಂದ್ರೆ ನಾವೀಗ ಯೆಲ್ಲೋ ಮಿಕ್ಸ್ ಮಾಡೋಣ. ಯೆಲ್ಲೋನ ಓಕೆ, ಈಗ ನಾವು ಯೆಲ್ಲೋ ಮಿಕ್ಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಲೈಟ್ ಶೇಡ್ ಬಂತು. ನೋಡಿ, ಇದು ಡಾರ್ಕ್, ಇದು ಲೈಟ್ ಅಲ್ವಾ? ಸೊ ಇನ್ನು ಸ್ವಲ್ಪ ಯೆಲ್ಲೋ ಮಿಕ್ಸ್ ಮಾಡೋಣ. ಇಲ್ಲಿ ಎಲ್ಲೋ ಖಾಲಿ ಆಗ್ಬಿಟ್ಟಿದೆ, ಸೊ ಅದಕ್ಕೆ ಇಲ್ಲಿ ಎತ್ಕೊಂತಾ ಇದ್ದೀನಿ. ಓಕೆ, ಇನ್ನೂ ಸ್ವಲ್ಪ ಯೆಲ್ಲೋ ಮಿಕ್ಸ್ ಮಾಡೋಣ. ಇಷ್ಟು ಮಾತ್ರ ಮಿಕ್ಸ್ ಮಾಡ್ತೇನೆ ನಾನು. ಈಗ ಯಾವ ಶೇಡ್ ಬಂತು? ಈಗ ಅದಕ್ಕಿಂತ ಇನ್ನೂ ಲೈಟರ್ ಶೇಡ್. ನೋಡಿ, ಅದಕ್ಕಿಂತ ಇನ್ನೂ ಲೈಟರ್ ಶೇಡ್ ಬಂತು. ನೋಡಿ, ಸ್ಕಿನ್ ನಿಮ್ಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇದು ಡಾರ್ಕ್ ಬ್ರೌನು, ಅದಕ್ಕಿಂತ ಸ್ವಲ್ಪ ಲೈಟು, ಇದು ಅದಕ್ಕಿಂತ ಸ್ವಲ್ಪ ಲೈಟು. ಇನ್ನೂ ಒಂದು ಶೇಡ್ ಯೆಲ್ಲೋ ಮಿಕ್ಸ್ ಮಾಡೋಣ. ನೋಡಿ, ಇದು ಅದಕ್ಕಿಂತ ಲೈಟ್ ಕಲರು. ಇದೆಲ್ಲ ಮೀಡಿಯಂ ಟು ಡಸ್ಕಿ ಸ್ಕಿನ್ ಅವ್ರಿಗೆ ಮಾಡ್ತಾ ಇರುವಂತ ಫೌಂಡೇಶನ್ ಶೇಡ್ಸ್ ಇದು. ಇನ್ನೂ ಸ್ವಲ್ಪ ಯೆಲ್ಲೋ ಮಿಕ್ಸ್ ಮಾಡೋಣ, ಆಗ ನಮಗೆ ಇನ್ನು ಲೈಟ್ ಶೇಡ್ ಬರುತ್ತೆ. ಇದು ಮೀಡಿಯಂ ಟು ಡಸ್ಕಿ ಸ್ಕಿನ್ ಅವ್ರಿಗೆ ಆಗತ್ತೆ ಈ ಕಲರು. ನೋಡಿ, ಇಷ್ಟು ಫೌಂಡೇಶನ್ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ಲೈಟ್ ಆಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಇದು ಮೀಡಿಯಂ ಟು ಡಸ್ಕಿ ಸ್ಕಿನ್ ಅವ್ರಿಗೆ. ನಿಮ್ಗೆ ಇನ್ನೂ ಲೈಟ್ ಬೇಕು ಅಂತಂದ್ರೆ ನೀವು ಇನ್ನೂ ಯೆಲ್ಲೋ ಜಾಸ್ತಿನ ಮಿಕ್ಸ್ ಮಾಡ್ಬೇಕಾಗತ್ತೆ. ಅವಾಗ ನಿಮ್ಗೆ ನೋಡಿ, ನಾನು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ಇನ್ನೂ ಸ್ವಲ್ಪ ಲೈಟ್ ಕಲರ್ ಬಂತು. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಈ ರೀತಿ ಫೌಂಡೇಶನ್. ಮತ್ತೆ ಈ ಒಂದು ಫೌಂಡೇಶನ್ ಎಲ್ಲ ನಮಗೆ ನೋಡಿ, ಇದೆಲ್ಲ ನಮಗೆ ಮೀಡಿಯಂ ಟು ಡಸ್ಕಿ ಸ್ಕಿನ್ ಅವ್ರಿಗೆ ಬಂತು. ಇದನ್ನೆಲ್ಲ ನಾವು ಎಲ್ಲೋ ಮಿಕ್ಸ್ ಮಾಡಿದೀವಲ್ವಾ? ಇವಾಗ ವಾರ್ಮ್ ಕಲರ್ಸ್, ಕೂಲ್ ಕಲರ್ಸ್ ಬಗ್ಗೆ ತಿಳ್ಕೊಳ್ಳೋಣ ನಾವು. ಈಗ ವಾರ್ಮ್ ಕಲರ್ಸ್ ಯಾವ್ದ್ಯಾವ್ದು, ಕೂಲ್ ಕಲರ್ಸ್ ಯಾವ್ದ್ಯಾವ್ದು ಅಂತ ನೋಡೋಣವಾ? ಈಗ ಕಲರ್ ವೀಲ್ ಅಲ್ಲಿ ನಿಮಗೆ ಇವಾಗ ಫೌಂಡೇಶನ್ ನಿಮ್ಗೆ ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗತ್ತೆ ವಾರ್ಮ್ ಮತ್ತೆ ಕೂಲ್ ಕಲರ್ ಬಗ್ಗೆ. ನೋಡಿ, ಯೆಲ್ಲೋ, ಆರೆಂಜು, ರೆಡ್
ಇಲ್ಲಿ ತನಕ ಇದು ಯೆಲ್ಲೋಯಿಶ್ ಗ್ರೀನ್ ಆಗುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ನೋಡಿ, ನಿಮ್ಗೆ ಗೊತ್ತಾಗ್ತಿದ್ಯಾ? ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಇರುವಂತ ಕಲರ್ಸ್ ವಾರ್ಮ್ ಕಲರ್ಸ್. ಇಲ್ಲಿಂದ ಇಲ್ಲಿವರೆಗೂ ಈ ಕಡೆ ಯೆಲ್ಲೋ, ರೆಡ್, ಆರೆಂಜು ಇದು ನಿಮ್ಗೆ ವಾರ್ಮ್ ಕಲರ್ಸ್ ಅಂತಾರೆ. ಮತ್ತೆ ಈ ಕಡೆ ಗ್ರೀನು, ಬ್ಲೂ ಮತ್ತೆ ಪರ್ಪಲ್ ಇದು ನಿಮಗೆ ಕೂಲ್ ಕಲರ್ಸ್ ಅಂತ ಕರಿತೀವಿ. ವಾರ್ಮ್ ಕಲರ್ಸ್ ಅಂತ ನಿಮ್ಗೆ ಹೇಗ್ ನೆನ್ಪಿಟ್ಕೊಳ್ಳೋದು ಅಂತಂದ್ರೆ ನೋಡಿ, ಸನ್ನು, ಆರೆಂಜು, ಬೆಂಕಿ ಇದೆಲ್ಲ ನಿಮ್ಗೆ ವಾರ್ಮ್ ಕಲರ್ಸ್. ಇವಾಗ ಅದೆಲ್ಲ ಸ್ವಲ್ಪ ಬಿಸಿ 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 ಇರೋವಂಥದ್ದನ್ನ ವಾರ್ಮ್ ಅಂತ. ಇವಾಗ ಸೂರ್ಯ, ರೆಡ್ ಕಲರು ಅದೆಲ್ಲ ನಿಮ್ಗೆ ವಾರ್ಮ್ ಕಲರ್. ನಿಮ್ಗೆ ನೆನ್ಪಿಟ್ಕೊಳಕ್ಕೆ ಈಸಿ ಆಗ್ಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬಿಸಿ ಬಿಸಿ ಅಲ್ವಾ, ಸೊ ಅದಕ್ಕೋಸ್ಕರ ಇದು ವಾರ್ಮ್ ಕಲರ್. ಇನ್ನ ಕೂಲ್ ಕಲರ್ ನೇಚರು ಮತ್ತೆ ಸ್ಕೈ ಇದೆಲ್ಲ ನಮ್ಗೆ ಕೂಲ್ ಆಗಿರುತ್ತೆ ಅಲ್ವಾ, ಸೊ ಇದೆಲ್ಲ ಕೂಲ್ ಕಲರ್. ಇದು ಕೂಲ್ ಕಲರು, ಇದು ವಾರ್ಮ್ ಕಲರು. ಈಗ ಎಲ್ಲೋ ವಾರ್ಮ್ ಕಲರ್ ಅಲ್ವಾ, ಈಗ ಈ ಒಂದು ಫೌಂಡೇಶನ್ ಎಲ್ಲ ಎಲ್ಲೋ ಮಿಕ್ಸ್ ಮಾಡಿ ಆಗಿರುವಂತ ಫೌಂಡೇಶನ್ ಆಗಿರೋದ್ರಿಂದ ಇದೆಲ್ಲ ವಾರ್ಮ್ ಅಂಡರ್ ಟೋನ್ ಅವ್ರಿಗೆ ಬರುತ್ತೆ. ಈಗ ಅಂಡರ್ ಟೋನ್ ಬಗ್ಗೆ ಕೂಡ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಈಗ ಕೂಲ್ ಅಂಡರ್ ಟೋನ್ ಕಲರ್ಸ್ ಯಾವ್ದಾವ್ದು ಅಂತ ಅಂದ್ರೆ, ಇವಾಗ ನಿಮ್ಗೆ ಎಲ್ಲ ಒಂದೇ ಸರಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಅದು ಅಂಡರ್ ಟೋನ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನಾವು ಡಿಸ್ಕಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಅಂಡರ್ ಟೋನ್ ಬಗ್ಗೆ ನಿಮಗೆ ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಫೌಂಡೇಶನ್ ಮಿಕ್ಸ್ ಅಂಡ್ ಮ್ಯಾಚ್ ನ ನೋಡ್ಕೊಳ್ಳಿ. ನೋಡಿ, ಇದು ವಾರ್ಮ್ ಕಲರ್ಸ್ ನಿಮ್ಗೆ ಇವಾಗ ಗೊತ್ತಾಗಿದೆ ಅಲ್ವಾ. ಯೆಲ್ಲೋ, ರೆಡ್ ಮತ್ತೆ ಆರೆಂಜು ಇದು ವಾರ್ಮ್ ಕಲರ್ಸ್. ಗ್ರೀನ್, ಬ್ಲೂ ಮತ್ತೆ ಪರ್ಪಲ್ ಇದು ಕೂಲ್ ಕಲರ್ಸ್. ಈಗ ನೋಡಿ, ಇದೇ ಫೌಂಡೇಶನ್ ಕೂಲ್ ಕಲರ್ಗೆ ಕನ್ವರ್ಟ್ ಆಗ್ಬೇಕು ಅಂತ ಅಂದ್ರೆ ಈಗ ನಾನು ಇದಕ್ಕೆ ವೈಟ್ ಮಿಕ್ಸ್ ಮಾಡ್ತೀನಿ. ಈಗ ನಾವು ಕೂಲ್ ಅಂಡರ್ ಟೋನ್ ಅವ್ರಿಗೆ ಫೌಂಡೇಶನ್ ಪ್ರಿಪೇರ್ ಮಾಡ್ತಾ ಇದೀವಿ. ನೋಡಿ, ವೈಟ್ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಬಂತು? ಲೈಟ್ ಕಲರ್ ಬಂತಲ್ವಾ. ಈಗ ಇನ್ನು ಒಂದ್ ಶೇಡ್ ನ ನಾವು ವೈಟ್ ಮಿಕ್ಸ್ ಮಾಡೋಣ. ಆಗ ನಮ್ಗೆ ಇನ್ನು ಲೈಟ್ ಶೇಡ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇದಕ್ಕಿಂತ ಸ್ವಲ್ಪ ಲೈಟ್ ಆಯ್ತು. ಇನ್ನ ನಾವು ವೈಟ್ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಇನ್ನು ಲೈಟ್ ಕಲರ್ ಆಗತ್ತೆ. ಹೀಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಫೌಂಡೇಶನ್ ಶೇಡ್ಸ್ ಮಿಕ್ಸ್ ಮಾಡ್ತಾ 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 ಕಲರ್ಸ್ ನ ಮಿಕ್ಸ್ ಮಾಡ್ತಾ 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 ನಿಮ್ಗೆ ಶೇಡ್ಸ್ ಬರ್ತಾನೇ ಇರುತ್ತೆ. ಸೊ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಆ ಕಲರ್ ನ ಮಿಕ್ಸ್ ಮಾಡಿ ಮಾಡುವಂಥದ್ದೇ ಮೇಕಪ್ ಅಂತ. ನೋಡಿ, ಫೌಂಡೇಶನ್ ಶೇಡ್ಸ್ ಬರ್ತಾನೇ ಹೋಗ್ತಿರುತ್ತೆ. ಸೊ ನಿಮ್ಗೆ ಈಗ ಗೊತ್ತಾಗಿರ್ಬೋದು ಯಾವ ರೀತಿ ಫೌಂಡೇಶನ್ ಪ್ರಿಪೇರ್ ಮಾಡೋದು ಅಂತ. ಇವಾಗ ಮಾರ್ಕೆಟ್ ಅಲ್ಲಿ ಎಲ್ಲಾ ಫೌಂಡೇಶನ್ಸ್ ಇರುತ್ತೆ, ನಾವೆಲ್ಲಾನು ಪರ್ಚೇಸ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಈ ಕಲರ್ ಥಿಯರಿ ಎಲ್ಲ ತಿಳ್ಕೊಂಡ್ರೆ ನಾವೇ ಫೌಂಡೇಶನ್ ನ ಪ್ರಿಪೇರ್ ಮಾಡ್ಬೋದು. ಇವಾಗ ಲೈಟ್ ಮತ್ತೆ ಡಾರ್ಕ್ ತಗೊಂಡಿದ್ರೆ ನಾವು ಮೀಡಿಯಂ ಹೇಗ್ ಮಾಡೋದು, ಮತ್ತೆ ಅವ್ರ ಸ್ಕಿನ್ ಅಂಡರ್ ಟೋನ್ ನೋಡ್ಕೊಂಡು ನಾವು ಹೇಗೆ ಪ್ರಿಪೇರ್ ಮಾಡ್ಬೋದು ಫೌಂಡೇಶನ್ ಅಂತ ಎಲ್ಲ ನಾವು ಈ ಥಿಯರಿ ಎಲ್ಲ ಗೊತ್ತಿದ್ರೆ, ಕಲರ್ ಥಿಯರಿ ಎಲ್ಲ ನೀವು ಆರಾಮ್ಸೆ ನೀವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋದ್ ಬೇಕಾಗಿಲ್ಲ. ಇವಾಗ ನೀವೇನಾದ್ರೂ ನೋಡಿ ಬೇಕಾದ್ರೆ ಪರ್ಚೇಸ್ ಮಾಡುವಾಗ ಎಷ್ಟು ಶೇಡ್ಸ್ ಇರುತ್ತೆ ಫೌಂಡೇಶನ್ ಅಂತ, ನೀವು ಅಷ್ಟು ಶೇಡ್ಸ್ ನ ತಗೋಬೇಕು ಅಂದ್ರೆ ಎಷ್ಟು ದುಡ್ಡಾಗುತ್ತೆ. ಸೊ ಅದಕ್ಕೆ ಈ ಒಂದು ಕಲರ್ ಥಿಯರಿ ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ಒಂದು ಮೀಡಿಯಂ ಟು ಡಸ್ಕಿ ಇರೋರ್ಗೆ ನೀವು ಇನ್ನು ಎಲ್ಲೋ ಮಿಕ್ಸ್ ಮಾಡ್ತಾ 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 ಇನ್ನು ಲೈಟ್ ಆಗುತ್ತೆ. ಬಟ್ ಎಲ್ಲೋ ಶೇಡ್ ನ ಮಿಕ್ಸ್ ಮಾಡೋದ್ರಿಂದ ಅದು ನಾವ್ ಇವಾಗ ಎಲ್ಲೋ ವಾರ್ಮ್ ಕಲರ್ ಅಲ್ವಾ, ಸೊ ವಾರ್ಮ್ ಅಂಡರ್ ಟೋನ್ ಅವ್ರಿಗೆನೆ ಸೆಟ್ ಆಗುವಂತ ಫೌಂಡೇಶನ್ ಪ್ರಿಪೇರ್ ಆಗುತ್ತೆ. ಇಲ್ಲಿ ನಾವು ವೈಟ್ ಮಿಕ್ಸ್ ಮಾಡ್ತಾ ಹೋದ್ರೆ ನಮ್ಗೆ ಕೂಲ್ ಕಲರ್ಗೆ ಸೆಟ್ ಆಗುವಂತ, ಕೂಲ್ ಅಂಡರ್ ಟೋನ್ಗೆ ಸೆಟ್ ಆಗುವಂತ ಫೌಂಡೇಶನ್ ಪ್ರಿಪೇರ್ ಆಗತ್ತೆ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ನಿಮ್ಗೆ ಇನ್ನು ಪ್ರಾಕ್ಟಿಕಲ್ ಮಾಡುವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಅಂತಾನೆ ಹೇಳ್ತೀನಿ. ನಾನು ಅಂಡರ್ ಟೋನ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಈಗ ಅಂಡರ್ ಟೋನ್ ಬಗ್ಗೆ ನಿಮ್ಗೆ ಹೇಳ್ಬಿಟ್ಟೆ ಕನ್ಫ್ಯೂಷನ್ ಆಗ್ಬಿಡತ್ತೆ, ಯಾಕಂತಂದ್ರೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಬೇಕು. ಇವಾಗ ನಾನು ಇದು ಅದು ಎರಡು ಹೇಳಿದ್ರೆ ನಿಮ್ಗೆ ಮಿಕ್ಸ್ ಅಪ್ ಆಗ್ಬಿಡತ್ತೆ ಅಂತ ಹೇಳಿ ನಾನೀಗ ನಿಮ್ಗೆ ಕಲರ್ ವೀಲ್ ಅಲ್ಲೇನೆ ನಿಮ್ಗೆ ಐ ಮೇಕಪ್ಸ್ ಯಾವ ರೀತಿ ನಾವು ಕಲರ್ ನ ಚೂಸ್ ಮಾಡಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನೆ ಅಲ್ವಾ. ನೋಡಿ, ಈಗ ಇದು ರೆಡ್, ಇದನ್ನ ನಾವು ಹ್ಯೂ ಅಂತ ಕರಿತೀವಿ. ಇವಾಗ ನ್ಯಾಚುರಲ್ ಕಲರ್ ನ ರೆಡ್ ನ ಇವಾಗ ಹ್ಯೂ ಅಂತ ಕರಿತೀವಿ. ನಾವು ವೈಟ್ ಮಿಕ್ಸ್ ಮಾಡಿದ್ರೆ ನಾವು ಟಿಂಟ್ ಅಂತ ಕರಿತೀವಿ. ಮತ್ತೆ ಗ್ರೇ ಕಲರ್ ನ ಮಿಕ್ಸ್ ಮಾಡಿದ್ರೆ ನಾವು ಟೋನ್ ಅಂತ ಕರಿತೀವಿ. ಮತ್ತೆ
ನಾವು ಬ್ಲಾಕ್ ಮಿಕ್ಸ್ ಮಾಡಿದ್ರೆ ಶೇಡ್ ಅಂತ ಕರಿತೀವಿ ಅಂತ ನಾನು ಆಲ್ರೆಡಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಲೂ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ. ಈಗ ನೋಡಿ, ಇದೆಲ್ಲ ಒಂದೇ ಫ್ಯಾಮಿಲಿ ಕಲರ್ಸ್. ನೋಡಿ, ಇದೆಲ್ಲ ಒಂದೇ ಫ್ಯಾಮಿಲಿ ಕಲರ್ಸ್ ನ ಯೂಸ್ ಮಾಡಿ ನಾವು ಐ ಮೇಕಪ್ ಮಾಡಿದ್ರೆ ನಾವು ಮೊನೋಕ್ರೋಮ್ಯಾಟಿಕ್ ಲುಕ್ ಅಂತ ಕರಿತೀವಿ. ಮೊನೋಕ್ರೋಮ್ಯಾಟಿಕ್ ಐ ಲುಕ್ ಅಂತ ಕರಿತೀವಿ. ಈಗ ಮೊನೋಕ್ರೋಮ್ಯಾಟಿಕ್ ನಾವು ಬರೀ ಐ ಮೇಕಪ್ ಅಲ್ಲೇ ಮಾಡಲ್ಲ, ಓವರ್ ಆಲ್ ಮೇಕಪ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಪಿಂಕ್ ಕಲರ್ ತಗೊಳ್ಳೋಣ. ಐ ಮೇಕಪ್ ಲೈಟ್ ಪಿಂಕ್, ಅದೇ ಕಲರ್ ಸ್ವಲ್ಪ ಮ್ಯಾಚ್ ಆಗೋ ತರ ಲಿಪ್ಸ್ಟಿಕ್ ಮತ್ತೆ ಬ್ಲಶ್ ಎಲ್ಲ ಹಾಕಿದ್ರೆ ನಿಮಗೆ ಅದು ಕೂಡ ಅಷ್ಟೇ ಮೊನೋಕ್ರೋಮ್ಯಾಟಿಕ್ ಮೇಕಪ್ ಲುಕ್ ಆಗತ್ತೆ. ಇನ್ನ ನೆಕ್ಸ್ಟ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇಂದ ಈ ಎಲ್ಲೋ ಶೇಡ್ಸ್ ಲೈಟ್, ಇವಾಗ ಲೈಟೆಸ್ಟ್ ಲೈಟ್ ಡಾರ್ಕ್ ಎಲ್ಲೋ, ಆಮೇಲೆ ನೀವು ಲೈಟ್ ಆರೆಂಜು, ಈಗ ಲೈಟೆಸ್ಟ್ ಆರೆಂಜು, ಲೈಟ್ ಆರೆಂಜು, ಡಾರ್ಕ್ ಆರೆಂಜು, ಆಮೇಲೆ ನೀವು ಪರ್ಪಲ್, ಈ ರೀತಿ ಇಲ್ಲಿಗೆ ನಿಲ್ಲಿಸ್ತೀರಾ, ಇಲ್ಲ ಇಲ್ಲಿಗೆ ನಿಲ್ಲಿಸ್ತೀರಾ. ಓಕೆ, ನೀವು ಇಷ್ಟೂ ಕಲರ್ಸ್ ನ ನೀವು ಈ ಒಂದು ಚಿಕ್ಕ ಪ್ಲೇಸ್ ಅಲ್ಲಿ ಬ್ಲೆಂಡ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಐ ಮೇಕಪ್ ಬರುತ್ತೆ. ಅದು ನಿಮ್ಗೆ ಪೋಲಿಕ್ರೋಮ್ಯಾಟಿಕ್ ಐ ಮೇಕಪ್ ಅಂತ ಹೇಳ್ತೀವಿ. ಈಗ ಮೊನೋಕ್ರೋಮ್ಯಾಟಿಕ್ ಅಂತ ಅಂದ್ರೆ ಒಂದೇ ಫ್ಯಾಮಿಲಿ ಕಲರ್ಸ್ ನ ನಾವು ಇವಾಗ ಈ ಒಂದೇ ಫ್ಯಾಮಿಲಿ ಕಲರ್ಸ್ ನಾವು ಇವಾಗ ಐ ಅಲ್ಲಿ ಬ್ಲೆಂಡ್ ಮಾಡ್ತೀವಿ ಅನ್ಕೊಳ್ಳಿ, ಐ ಮೇಕಪ್ ಅಲ್ಲಿ, ಅವಾಗ ಅದು ನಮ್ಗೆ ಮೊನೋಕ್ರೋಮ್ಯಾಟಿಕ್ ಆಗತ್ತೆ. ಈಗ ಪೋಲಿಕ್ರೋಮ್ಯಾಟಿಕ್ ಅಂತ ಅಂದ್ರೆ ನಾವು ಆಪೋಸಿಟ್ ಕಲರ್ಸ್ ನ ಕಾಂಪ್ಲಿಮೆಂಟರಿ ಕಲರ್ಸ್ ತನಕನು ಬ್ಲೆಂಡ್ ಮಾಡ್ತಾ 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 ಹೋಗ್ತೀವಲ್ಲ, ಸೊ ಅದನ್ನ ಪೋಲಿಕ್ರೋಮ್ಯಾಟಿಕ್ ಲುಕ್ ಅಂತ ಕರಿತೀವಿ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ. ನಾನು ನಿಮ್ಗೆ ಕ್ಲಿಯರ್ ಮಾಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಈಗ ಡೌಟ್ಸ್ ಬರುತ್ತೆ ಅಂತ ನನಗೆ ಗೊತ್ತು. ಯಾಕಂತ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ನೀವು ಇಷ್ಟೊಂದು ಇದೆಯಾ ಥಿಯರಿ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಇದೆಲ್ಲ ನೀವು ತಿಳ್ಕೊಂಡ್ರೆ ನೀವು ಒಂದು ಪ್ರೊಫೆಷನಲ್ ಆಗಿ ಮೇಕಪ್ ಆರ್ಟಿಸ್ಟ್ ಆಗೋದಿಕ್ಕೆ ಸಾಧ್ಯ. ಅರ್ಧ ಬರ್ಧ ನೀವು ಬರೀ ಪ್ರಾಕ್ಟಿಕಲ್ಲೇನೆ ತಿಳ್ಕೊಂಡು ನೀವು ಮಾಡಿದ್ರೆ, ಇವಾಗ ಯಾಕಂತಂದ್ರೆ ಎಲ್ಲಾ ಸ್ಕಿನ್ ಟೋನು ಒಂದೇ ಇರಲ್ಲ, ಬರೀ ಸ್ಕಿನ್ ಟೋನ್ ಒಂದೇ ತಿಳ್ಕೊಂಡ್ರೆ ಆಗಲ್ಲ. ನಾವು ಸ್ಕಿನ್ ಟೋನು, ಸ್ಕಿನ್ ಟೈಪು, ಅಂಡರ್ ಟೋನು ಎಲ್ಲ ತಿಳ್ಕೊಬೇಕಾಗತ್ತೆ. ಓಕೆನಾ? ಅವಾಗ ಮಾತ್ರ ನಮ್ ಮೇಕಪ್ ಚೆನ್ನಾಗಿ ಬರೋದಿಕ್ಕೆ ಸಾಧ್ಯ. ಅವಾಗ ಮಾತ್ರನೇ ಗ್ರೇ ಆಗೋದಿಲ್ಲ, ಇಲ್ಲ ಅಂತಂದ್ರೆ ಗ್ರೇ ಆಗುತ್ತೆ. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕಲರ್ ಕರೆಕ್ಟಿಂಗು ಮತ್ತೆ ಅಂಡರ್ ಟೋನ್ ಬಗ್ಗೆ ಎಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಡಾರ್ಕ್ ಸರ್ಕಲ್ ಎಲ್ರಿಗೂ ಇರುವಂತ ಪ್ರಾಬ್ಲಮ್. ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಇವಾಗ ಎಷ್ಟೊಂದು ಜನಕ್ಕೆ ಡಾರ್ಕ್ ಸರ್ಕಲ್ಸ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಸರಿಯಾಗಿ ನಿದ್ದೆ ಮಾಡಲ್ಲ, ಸ್ಟ್ರೆಸ್ಸು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಲ್ಲ ಇರೋದ್ರಿಂದ ಡಾರ್ಕ್ ಸರ್ಕಲ್ ಇರುತ್ತೆ. ಡಾರ್ಕ್ ಸರ್ಕಲ್ ನ ಹೈಡ್ ಮಾಡೋದಕ್ಕೆ ನಾವ್ ಯಾವ ಕಲರ್ ಯೂಸ್ ಮಾಡ್ಬೇಕು? ಸೊ ಇದೆಲ್ಲ ಅದಕ್ಕೆ ನಾನು ಹೇಳಿದ್ದು ಕಲರ್ ಥಿಯರಿ ತುಂಬಾ ಇಂಪಾರ್ಟೆಂಟ್ ಅಂತ. ಈ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ರೆಡ್ ಮಾರ್ಕ್ಸ್ ಇರುತ್ತೆ. ರೆಡ್ ಮಾರ್ಕ್ಸ್ ನ ಹೈಡ್ ಮಾಡೋದಕ್ಕೆ ಯಾವ ಕಲರ್ ಥಿಯರಿ ಯೂಸ್ ಮಾಡಿ, ಯಾವ ಕಲರ್ ನ ನಾವು ಮಾಡಿ ಕಟ್ ಆಫ್ ಮಾಡ್ಬೇಕು, ಯಾವ ಕಲರ್ ನ ನಾವು ಹಾಕಿದ್ರೆ ಆ ಕಲರ್ ಹೈಡ್ ಆಗುತ್ತೆ, ಇದನ್ನ ನಾವು ತಿಳ್ಕೊಬೇಕು. ಇಲ್ಲಾಂದ್ರೆ ಎಲ್ಲೋ ಇವಾಗ ಅರ್ಶನ ಹಚ್ಬಿಡ್ತಾರೆ ಮದ್ವೆ ಹೆಣ್ಣಿಗೆ, ಆ ಅರ್ಶನ ಎಷ್ಟು ಒರ್ಸಿದ್ರು ಅರ್ಶನನೇ ಕಾಣಿಸ್ತಿರತ್ತೆ. ಸೊ ಅವಾಗ ನಮ್ಗೆ ಆಕ್ಸಿಡೈಸ್ ಆಗುವಂತ ಚಾನ್ಸಸ್ ಇರುತ್ತೆ ಅದ್ರ ಮೇಲೆ ಮೇಕಪ್ ಮಾಡಿದಾಗ. ಆ ಒಂದು ಎಲ್ಲೋ ಇಷ್ಟ ಕಟ್ ಆಫ್ ಮಾಡೋದಿಕ್ಕೆ ಯಾವ ಕಲರ್ ನ ಯೂಸ್ ಮಾಡ್ಬೇಕು, ಈ ರೀತಿ ನಾನು ತುಂಬಾ ನಾಲೆಡ್ಜ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನನಗೆ ಗೊತ್ತಿರೋ ಅಷ್ಟನ್ನ. ಬಟ್ ನೀವು ಯಾವುದೇ ಕಾರಣಕ್ಕೂ ಬೋರ್ ಆಗ್ಬೇಡಿ, ನೀವು ಇಂಟ್ರೆಸ್ಟ್ ಆಗಿ ತಗೊಳ್ಳಿ ಕಲರ್ ಥಿಯರಿನ. ಯಾಕಂತಂದ್ರೆ ಅಯ್ಯೋ ಇದೇನಪ್ಪ ಇವ್ರು ಬರೀ ಥಿಯರಿನೇ ಮಾಡ್ತಿದ್ದಾರೆ, ನಂಗೆ ಪ್ರಾಕ್ಟಿಕಲ್ ಮಾಡ್ಬೇಕು ಅಂತ ಫುಲ್ಲು ನನ್ಗೆ ಅನಿಸ್ತಿದೆ ಅಂತೆಲ್ಲ ನೀವು ಅನ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಪ್ರಾಕ್ಟಿಕಲ್ ಬರೋ ಟೈಮಲ್ಲಿ ಬಂದೇ ಬರುತ್ತೆ. ಫಸ್ಟ್ ಥಿಯರಿನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಥಿಯರಿ ಕ್ಲಾಸ್ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಅಂದ್ರೆ ನೀವು ಥಿಯರಿ ಪ್ರಾಕ್ಟಿಕಲ್ ಎರಡೂ ಕೂಡ ಇಂಪಾರ್ಟೆಂಟ್. ಓಕೆನಾ? ಓಕೆ, ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನೆಕ್ಸ್ಟ್ ಕ್ಲಾಸ್ ಬೇಕಂತಂದ್ರೆ ಡೇ 5 ಅಂತ ಕಮೆಂಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ, ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಇನ್ನು ತುಂಬಾ ನಾಲೆಡ್ಜ್ ನಿಮ್ಗೆ ಸಿಗತ್ತೆ. ಸೊ ಡೇ ಬೈ ಡೇ ನಾನು ಹಾಕ್ತಾ ಬರ್ತೀನಲ್ವಾ ವಿಡಿಯೋಸ್, ಯಾವ್ದು ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ನಿಮ್ಗೆ ತುಂಬಾ ಅಂದ್ರೆ ತುಂಬಾ ನಾಲೆಡ್ಜ್ ಕೊಡೋದಕ್ಕೆ ನಾನಂತೂ 100% ಎಫರ್ಟ್ ಹಾಕಿ ನಾನು ನಿಮ್ಗೆ ನಾಲೆಡ್ಜ್ ಕೊಡ್ತೀನಿ. ಬಟ್
ನೀವು ವಿಡಿಯೋ ನೋಡ್ಬೇಕಷ್ಟೇ. ವಿಡಿಯೋ ನೋಡಿ ನೀವು ನಾಲೆಡ್ಜ್ ನ ತಗೋಬೇಕಾಗತ್ತೆ. ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಫ್ರೀ ಕೋರ್ಸ್ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಅರ್ಧ ಬರ್ಧ ಟೀಚ್ ಮಾಡ್ತಾ ಇಲ್ಲ. ನಾನು ಫುಲ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ನೀವು ದುಡ್ಡು ಕೊಟ್ಟು ಸಾವಿರ ದುಡ್ಡು ಕೊಟ್ಟು ಸೇರ್ಕೊಂಡ್ರೆ ನೀವು ಏನ್ ಕಲಿತೀರಾ ಅದನ್ನೇ ನಾನು ನಿಮ್ಗೆ ಎಕ್ಸಾಕ್ಟ್ ಇಲ್ಲೂ ಕೂಡ ಕಲಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡಿ. ಫ್ರೀ ಮಾಡ್ತಿದ್ದಾರೆ ಅಂದ್ಬಿಟ್ಟು ಇವ್ರು ಅರ್ಧ ಬರ್ಧ ಹೇಳ್ತಾರೆ ಅಂತ ನೀವು ಥಿಂಕೆ ಮಾಡೋದಿಕ್ ಹೋಗ್ಬೇಡಿ. ಓಕೆ, ಈ ಒಂದು ವಿಡಿಯೋನ ನಾನು ತುಂಬಾ ಲೆಂತಿ ಆಗ್ಬಿಡತ್ತೆ, ತುಂಬಾ ಹೇಳ್ತಾ ಇದ್ರೆ ಇವತ್ತಿಗೆ ಹೆಣ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ. ಬಾಯ್.